ನಿದ್ರೆಯ ಸಮಯದಲ್ಲಿ ದೇಹ ಮತ್ತು ಮನಸ್ಸಿನ ಅನುಭವ ಇಲ್ಲದಿದ್ದರೂ ನಮ್ಮ ಅಸ್ತಿತ್ವ ಹೇಗೆ ಮುಂದುವರಿಯುತ್ತದೆ ಅಂತೀರಲ್ಲಿ? ಅಲ್ಲಿ ಕೂಡ ದೇಹ ಮನಸ್ಸಿನ ಅನುಭವ ಇರೋದಿಲ್ಲ, ಆದ್ರೂ ನಮ್ಮ ಅಸ್ತಿತ್ವ ಮುಂದುವರಿತಾ ಇದೆ ಅಲ್ಲಿ. ಕರೆಕ್ಟ್ ಮೇಡಮ್. ಈಗ ಫಾರ್ ಅದಕ್ಕೆ ಎಕ್ಸಾಂಪಲ್ ಹೇಗೆ? ನಮ್ಮ ಪ್ರತಿದಿನ ನಿದ್ದೆ ಒಂದೇ ತರ ಆಗಲ್ಲ. ನಿದ್ದೆ ಕಾಮನ್, ಆದ್ರೆ ಒಂದೇ ತರ ಹ್ಮ್ ಅನುಭವ ಹೊಂದಲ್ಲ ನಾವು. ಕರೆಕ್ಟಾ? ಒಂದಿನ ಅದು ನಿಜ. ಡಿಸ್ಟರ್ಬ್ಡ್, ಒಂದಿನ ಡೀಪ್ ಸ್ಲೀಪ್, ಇನ್ನೊಂದಿನ ಚೆನ್ನಾಗಿದೆ, ಇನ್ನೊಂದಿನ ಹ್ಮ್ ಪೀಸ್ಫುಲ್ ಆಗಿದೆ, ಹ್ಮ್ ಏನೂ ಇಲ್ಲ ಇನ್ನೊಂದಿನ. ರೈಟ್? ಓಕೆ. ಹ್ಮ್ ಇನ್ನೊಂದಿನ ಏನೋ ಖುಷಿ, ಇವತ್ತು ಬಹಳ ಫ್ರೆಶ್ನೆಸ್ ಅನಿಸ್ತಿದೆ. ಹಾ ಕರೆಕ್ಟ್? ಹ್ಮ್ ಈ ಎಸ್. ಹಲವಾರು ಅನುಭವಗಳು ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು? ಅವಾಗ ನೀವೇ ಹೇಳ್ತಿರೋ ಬಾಡಿ ಮೈಂಡ್ ಎಲ್ಲ ಸ್ಲೀಪ್ ಅಲ್ಲಿ ಇದೆ ಅಲ್ವಾ? ಓಕೆ. ಹ್ಮ್ ಹ್ಮ್ ಯಾರು ಗಮನ ಕೊಟ್ಟು ಹೇಳಿದ್ರು ನಿಮಗೆ? ಇಟ್ಸನೆ ಹ್ಮ್ ಈ ಕಣ್ಣು ತೆಗೆದಿದ್ದಾಗ ಕೂಡ ಸರ್ಟನ್ ಹ್ಮ್ ಟೆಕ್ನಿಕ್ಸ್ ಹೇಗೆ ಹೇಳ್ತಾರೆ ಅಂತಂದ್ರೆ, ದ 112 ಟೆಕ್ನಿಕ್ಸ್ ಆಫ್ ವಿಜ್ಞಾನ ಭೈರವ ತಂತ್ರ ಅಲ್ಲಿ ಕಲ್ಲು ತರ ಹ್ಮ್ ಕುತ್ಕೋ, ಯು ಫೀಲ್ ದಟ್ ಹ್ಮ್ ಯು ಆರ್ ಎನ್ ಎ ಸ್ಟೋನ್ ಅಂತ. ಕಣ್ಣು ತೆಗೆದಿದ್ದರೂ ಕೂಡ ಕುತ್ಕೋ, ನಿನಗೆ ಏನು ಸಂಬಂಧವಿಲ್ಲದೆ ಕುತ್ಕೋ ಅಂತ ಹೇಳ್ತಾರೆ. ಆ ಪ್ರಾಕ್ಟೀಸ್ ಹ್ಮ್ ಮಾಡೋದು ಬಹಳ ಕಷ್ಟ ಆಕ್ಚುಲಿ. ಹ್ಮ್ ನಿನ್ ಕಣ್ ಮುಂದೆ ಎಲ್ಲ ನಡೀತಿರುತ್ತೆ, ಆದ್ರೂ ಸುಮ್ನೆ ಕುತ್ಕೋ ಅಂತ. ಸಾಕ್ಷಿ ಭಾವದಿಂದ ಸುಮ್ನೆ. ಮೇಡಮ್, ಸಾಕ್ಷಿ ಭಾವ ಅನ್ನೋ ಪದಗಳು ಅದನ್ನೂ ನಾವು ಇಲ್ಲ, ಅದನ್ನೂ ಇಲ್ಲ. ಎಷ್ಟು ಸರಿ ಬಳಸ್ತೀವೋ, ಓಕೆ, ಸಾಕ್ಷಿಯಾಗಿ ಇರೋದೇ ಮಿಸ್ ಹೊಡೆದ್ ಬಿಡ್ತೀವಿ ನಾವು. ನಿಜ. ಬಹಳ ಕಷ್ಟ ಅದು. ನಿಜ. ಓಕೆ. ಅಲ್ಲಿ ಯಾಕೆಂದ್ರೆ ಸಿ ಇದನ್ನ ತುಂಬಾ ಸರಿ ಓಶೋ ಆಗ್ಲಿ ಇವರೆಲ್ಲರೂ ಕೂಡ ಪತ್ರಿಜಿ ಅವರು ಎಕ್ಸ್ಪ್ಲನೇಷನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ವೈಟ್ ಬೋರ್ಡ್ ಇದೆ, ಆ ಬೋರ್ಡ್ ಮೇಲೆ ಪರದೆಗಳು ಹಾಕಿದೀವಿ. ಒಂದು 3 ಪರದೆ ಹಾಕಿದೀವಿ ಅಂದ್ಕೊಳ್ಳೋಣ. ದೇಹ, ಮನಸ್ಸು, ಬುದ್ಧಿ, ಓಕೆ, ಒಂದು ಹೃದಯದ ಭಾವ ಅಂದ್ಕೊಳ್ಳೋಣ. ಈಗ ನಾನ್ ಚೈತನ್ಯ, ನಾನ್ ಸಾಕ್ಷಿ, ನಾನ್ ಅವೇರ್ನೆಸ್ ಅಂತ ಹೇಳ್ಬೇಕಾ? ಆ ಪೊರೆಗಳನ್ನು ತೆಗಿಯೋ ಕ್ರಮದಲ್ಲಿ ಇರಬೇಕಾ? ಯಾವ್ದಿರ್ಬೇಕು ಇಂಪಾರ್ಟೆಂಟ್? ಆ ಪೊರೆಗಳನ್ನು ತೆಗೆಯುವ ಕ್ರಮದಲ್ಲಿ ಇರ್ಬೇಕು, ಅದು ಹೇಳೋದಕ್ಕಿಂತ. ಕರೆಕ್ಟಾ? ಈಗ ಆ ಪೊರೆಗಳನ್ನು ತೆಗಿತಾ ಬಂದರೆ ನೀವು ಏನು ಅನ್ನೋದನ್ನ ಹೇಳ್ಬೇಕಾ, ಅದ್ರಲ್ಲಿ ಇರ್ತೀರಾ? ಹೇಳ್ಬೇಕಾದ ಅಗತ್ಯ ಇಲ್ಲ, ಅದ್ರಲ್ಲಿ ಇರ್ಬೇಕು ನಾವು. ಇರ್ಬೇಕಲ್ಲ, ಅದೇ ನೀವ್ ಆಗಿರ್ತೀರಲ್ವಾ. ಮತ್ತೆ ಎಸ್, ಅದೇ ಎಸ್ ಎಸ್ ಇರಬೇಕು ಅನ್ನೋದು ಕೂಡ ಇರಲ್ವಲ್ಲ ಅನ್ನೋದ್ಕಿಂತ. ಅಂತ. ನಿಜ ನಿಜ, ಅಲ್ವಾ? ಅದೇ ಈಗ ನಾವಾಗಿರ್ತೀವಿ. ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ಅಂತಂದ್ರೆ, ಈ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೈನ್ ಮಾಡುವಂತದ್ದಲ್ಲ ಅಂತ ಹೇಳ್ತಾರೆ, ಈವನ್ ಏನ್ಷಿಯಂಟ್ ವಿಸ್ಡಮ್ ಹೌದು. ಅಲ್ಲಿ ಕೂಡ. ಎಸ್. ದ ರಿಯಾಲಿಟಿ ಪಾರ್ಟ್ ಏನು ಇದು ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾಫಿ ಆಗ್ಲಿ, ಒಂದು ಸ್ವೀಟ್ ಆಗ್ಲಿ, ನಿಮ್ಗೆ ಇಷ್ಟವಾಗಿದ್ದು ಒಂದು ಕಪ್ಪಲ್ಲಿ ಇದೆ, ರೈಟ್? ಆ ಕಪ್ಪಲ್ಲಿ ಇರಷ್ಟುವರೆಗೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಆಗಿ ಪ್ರಯಾಣ ಮಾಡ್ತಾ ಇರುತ್ತೆ. ಇರುತ್ತೆ. ನಿಜ. ರೈಟಾ? ಯಾವಾಗ ಅದನ್ನ ನೀವು ಸಿಪ್ ಮಾಡೋದು ಸ್ಟಾರ್ಟ್ ಮಾಡ್ತಿರೋ, ಕಾಫಿನೋ ಸ್ವೀಟ್ನೋ, ಆ ಥಾಟ್ ಡಿಸಪಿಯರ್ ಆಗ್ಬಿಡುತ್ತೆ. ಆ ಥಾಟ್ ಇರಲ್ಲ ನಿಮಗೆ. ನಿಮ್ಮ ಬಾಯಿಯಲ್ಲಿ ಆ ಸ್ವೀಟ್ ಇದೆ ಅಂದ್ಕೊಳ್ಳೋಣ, ಗುಲಾಬ್ ಜಾಮೂನ್ ಇದೆ, ಅದು ದೂರ ಇರಷ್ಟುವರೆಗೂ ಥಾಟ್ ಇದೆ ನಿಮಗೆ, ಗುಲಾಬ್ ಜಾಮೂನ್ ಅಲ್ಲಿದೆ, ತಿನ್ಬೇಕು ಅಂತ, ರೈಟ್? ಅದು ನಿಮ್ಮ ಬಾಯಿಗೆ ಬಿದ್ದು ಆ ಟೇಸ್ಟ್ ಜೊತೆ ನೀವು ಒಂದಾದ ತಕ್ಷಣನೇ ಥಾಟ್ ಡಿಸಪಿಯರ್ ಆಗ್ಬಿಡುತ್ತೆ. ಕಾರಣ ಏನು ಅಂತಂದ್ರೆ, ಬಿಕಾಸ್ ಯುವರ್ ಕಾನ್ಶಿಯಸ್ನೆಸ್ ಹ್ಯಾಸ್ ಬಿಕಮ್ ವಿತ್ ಒನ್ ದಟ್ ಟೇಸ್ಟ್. ಅಂದ್ರೆ ಗುಲಾಬ್ ಜಾಮೂನೇ ನೀವಾಗ್ಬಿಟ್ಟಿದ್ದೀರಾ. ಅದನ್ನ ಎಂಜಾಯ್ ಮಾಡೋ ಸಮಯದಲ್ಲಿ ಥಾಟ್ ಇಲ್ಲ ನಿಮಗೆ. ಅಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಿದ್ದೀರಾ, ನೀವು ಸಬ್ಜೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಿದ್ದೀರಾ. ಇದು ಸ್ವೀಟ್ ಇದೆ, ಸಾಫ್ಟ್ ಇದೆ ಅಂತೇಳಿ, ರೈಟ್? ಆ ಅಬ್ಜೆಕ್ಟಿವ್ ಟೈಮ್ ಅಲ್ಲಿ ಅದನ್ನ ಎಂಜಾಯ್ ಮಾಡ್ತಿರೋ ಆ ಸಮಯದಲ್ಲಿ, ಓಕೆ, ಗುಲಾಬ್ ಜಾಮೂನ್ ಏನಾಯ್ತು? ಡಿಸಪಿಯರ್ ಆಗ್ಬಿಟ್ಟಿದೆ ಮಾನಸಿಕವಾಗಿ. ಕರೆಕ್ಟಾ? ಅಲ್ವಾ? ಅದೇ ತರನೇ ಅದಕ್ಕೆ ಅಲ್ಲಿ ಏನಿದೆಯೋ ನೋಡಿ ಅಷ್ಟೇ ಬಿಟ್ರೆ,
ಅದು ನಾನು ಅಂತ ಏನಕ್ಕೆ ಕೇಳ್ಕೊಳ್ತಿದ್ದಾರೆ ಎಲ್ಲರೂ ಕೂಡ ಅಂತಂದ್ರೆ, ವಾಟ್ ಇಸ್ ದಿಸ್ ಪ್ರಾಕ್ಟೀಸ್ ಅಂತಂದ್ರೆ, ಇನ್ ದ ಥಾಟ್ ಲೆವೆಲ್ ಅಲ್ಲಿ, ಇಂಟೆಲೆಕ್ಟ್ ಲೆವೆಲ್ ಅಲ್ಲಿ, ಲಾ ಆಫ್ ಅಟ್ರಾಕ್ಷನ್ ಲೆವೆಲ್ ಅಲ್ಲಿ, ಹೃದಯದ ಭಾವಗಳಲ್ಲಿ ಏನಿದೆ ಅಂತಂದ್ರೆ, ಯಾವುದನ್ನ ನೀನು ನೋಡುತ್ತೀಯೋ, ಯಾವುದನ್ನ ನೀನು ಮಾತನಾಡ್ತೀಯೋ, ಯಾವುದನ್ನ ನೀನು ಕೇಳಿಸ್ಕೊಂತೀಯೋ ಅದು ನೀನ್ ಆಗ್ತೀಗಿ ಅಂತ ಇದೆ. ರೈಟಾ? ಈ ಫಾರ್ಮುಲಾನ ಅಪ್ಲೈ ಮಾಡ್ತಿದ್ದಾರೆ ಅಲ್ಲಿ. ಓಕೆ, ಸ್ಟಿಲ್ Yes. there is an application. Okay, the Buddha dictates that don't do any application. ನಡೀತಿರೋದನ್ನ ಗಮನ ಕೊಡೋದು ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಅವರು. ಈಗ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿ ಥಾಟ್ಸ್ ಬರ್ತಿದೆ ಹೋಗ್ತಿದೆ, ಅದನ್ನ ಸುಮ್ನೆ ನೋಡ್ತಾ ಇರು. ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ನಿನಗೆ ನಾಲೆಡ್ಜ್ ಕೊಟ್ಟಿದ್ದೀನಿ ನಾನು, ಆ ನಾಲೆಡ್ಜ್ ನೀನು ಅದನ್ನ ಹಿಡ್ಕೋ ಅಂತ ಹೇಳ್ತಾರೆ. ರೈಟಾ? ನಿನ್ನ ಬುದ್ಧಿ ಕೊಟ್ಟಿದ್ ನಾಲೆಡ್ಜ್ ಹಿಡ್ಕೋ, ಇದೆಲ್ಲದು ನಾನಲ್ಲ ಅಂತ ನೇತಿ ಡಿಸೈಡ್ ಮಾಡು ಅಂತ. ಓಕೆ ಓಕೆ, ವೇರ್ ಇಟ್ ಈಸ್ ಕಮಿಂಗ್ ಟು ದಿ ಬುದ್ಧಾಸ್ ಪ್ರಾಕ್ಟೀಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಿನ್ ಥಾಟ್ಸ್ ಅನ್ನೋದು ಬಂತು ಹೋಯ್ತು, ಗ್ಯಾಪ್ ಅನ್ನ ಇದೆ. ರೈಟ್? ಬ್ರೀತ್ ಗ್ಯಾಪೇ ಇರಲ್ಲ ನಿಮಗೆ, ಬ್ರೀತ್ಗೆ ಗ್ಯಾಪೇ ಇರಲ್ಲ. ರೈಟ್? ಇಟ್ಸ್ ಅನ್ ಕಂಟಿನ್ಯೂಯಸ್. ಜೀವಂತವಾಗಿದ್ದೀರಿ ಅಂತಂದ್ರೆ ಚೈತನ್ಯ ಅಲ್ಲೇವರೆಗೂ ಅದು ಹಾಡ್ತಿದೆ. ಅದು ಇಟ್ಸ್ ವರ್ಕಿಂಗ್, ಇಟ್ಸ್ ಫಂಕ್ಷನಿಂಗ್ ರಿಯಾಲಿಟಿ. ರೈಟ್? ಆ ಫಂಕ್ಷನಿಂಗ್ ರಿಯಾಲಿಟಿನ ನೀವು ಗಮನ ಕೊಡೋ ಸ್ಟಾರ್ಟ್ ಮಾಡಿದ್ರೆ, ನಿನ್ನ ಗಮನ ಮಿಸ್ ಹೊಡಿಯುತ್ತೆ ಬಿಟ್ರೆ ಬ್ರೀತ್ ಅನ್ನೋದು ಓಡ್ತಾನೆ ಇರುತ್ತೆ. ರೈಟಾ? ಅಂದ್ರೆ ನಿನ್ನ ಗಮನ ಅನ್ನೋದು ಬ್ರೀತ್ ನ ಮಿಸ್ ಹೊಡೆದಾಗ ಎಲ್ಲ ಕೂಡ ನಿನ್ನ ಮೈಂಡ್ ಅಲರ್ಟ್ ಅಂಡ್ ಅವೇರ್ ಬಂದ್ಬಿಡ್ತು. ದಿಸ್ ಇಸ್ ಮೈಂಡ್ಫುಲ್ನೆಸ್ ಅಂತ ಹೇಳ್ತಿದೀವಿ. ಓಕೆ, ಅಲ್ಟಿಮೇಟ್ ಗೋಲ್ ಏನು? ಐ ಆಮ್ ಪ್ಯೂರ್ ಅವೇರ್ನೆಸ್ ಅನ್ನೋ ಕಾನ್ಶಿಯಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನ ರಮಣನು ಕೂಡ ಹೇಳ್ತಾನೆ. ಏನಂತಾನೆ? ಬಾಹ್ಯ ಜಾಗೃತಿಯೇ ಅಂತರ್ಜಾಗೃತಿ ಅಂತ ಹೇಳ್ತಾರೆ ಅವರು. ಅಂತರದಲ್ಲಿ ಅರಿವು ಹೊಂದುವುದು ಹೇಗೆ ಅಂತಂದ್ರೆ, ಬಾಹ್ಯದಲ್ಲಿ ಜಾಗ್ರತೆಯಿಂದನೇ ಅದು ಹೊಂದೋದು. ಇದೇ ಮನಸ್ಸು ಬುದ್ಧಿಯಿಂದನೇ ನೀನು ಅರಿವನ್ನು ತರ್ತಾ ಇರೋದು. ಯಾಕೆ ಅಂತಂದ್ರೆ, ಅದನ್ನ ತಗೊಂಡೋಗಿ ನೀನೇನ್ ಕಾನ್ಶಿಯಸ್ನೆಸ್ಗೇನ್ ಕೊಡಲ್ಲ. ಕಾನ್ಶಿಯಸ್ನೆಸ್ ಫೋಕಸ್ ಅಲ್ಲಿ ಅವು ಫಂಕ್ಷನ್ ಆಗ್ತಿದಾವೆ. ಔಟ್ರ ನೇಚರ್ನ ನೀನ್ ಅರ್ಥ ಮಾಡ್ಕೊಳ್ತೀವಿ. ಮೈಂಡ್ ಅಂದ್ರೆ ಹೀಗೆ, ಬುದ್ಧಿ ಅಂದ್ರೆ ಹೀಗೆ. ಬುದ್ಧಿ ಏನ್ ಮಾಡುತ್ತೆ? ಎಕ್ಸ್ಪೀರಿಯನ್ಸಸ್ ನ ಕಲೆಕ್ಟ್ ಮಾಡ್ಕೊಂಡು ಅದ್ರ ಬೇಸ್ ಮಾಡಿ ಡೆಸಿಷನ್, ಲಾಜಿಕ್, ಜಡ್ಜ್ಮೆಂಟ್, ವಿವಕ್ಷೆ ಮಾಡಿ ಡಿವಿಷನ್ ಮಾಡುತ್ತೆ ಅದು. ರೈಟಾ? ಮನಸ್ಸೇನು? ಥಾಟ್ಸ್ ನ ರಿಸೀವ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ, ಟ್ರಾವೆಲ್ ಮಾಡ್ತಾ ಇರುತ್ತೆ, ರಿಸೀವ್ ಮಾಡ್ತಾ ಇರುತ್ತೆ. ರಿಸೀವರ್ ಅಂಡ್ ಡೆಲಿವರ್. ಆದ್ರೆ ಆ ಪ್ಲಾಟ್ಫಾರ್ಮ್ ನನಗೆ ಏನಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತಂದ್ರೆ, ಅದನ್ನ ನಾನು ಐಡೆಂಟಿಫೈ ಮಾಡ್ಲಿಲ್ಲ ಅಂತಂದ್ರೆ, ಒಂದನ್ನ ಆಸೆ ಪಡುತ್ತೆ, ಆಸೆ ಪಟ್ಟ ಮೇಲೆ ಯೋಚನೆ ಮಾಡುತ್ತೆ, ಯೋಚನೆ ಪಟ್ಟ ಮೇಲೆ ಡಿಸೈರಿಂಗ್, ಥಿಂಕಿಂಗ್, ಅಟ್ಯಾಚಿಂಗ್, ಅದಕ್ಕೆ ಬಂದಿ ಆಗ್ಬಿಡುತ್ತೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡುತ್ತೆ ಮನಸ್ಸು. ಆಮೇಲೆ ಡೌಟ್ ಪಡೋ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತಂದ್ರೆ, ನನ್ನಿಂದ ಎಲ್ಲಿ ಕಳೆದೋಗ್ಬಿಡುತ್ತೋ. ಅಟ್ಯಾಚ್ಮೆಂಟ್ ಆದ ತಕ್ಷಣನೇ ನಮಗೆ ನೆಗೆಟಿವ್ ಥಾಟ್ಸ್ ಉದ್ಭವ ಆಗ್ತವೆ. ಅದು ಯಾವುದೇ ವಿಷಯ ಆಗಿರ್ಬೋದು. ನಾವು ಮಾಡೋ ಈ ಧ್ಯಾನ, ಪುಸ್ತಕ ಓದೋದು ಕೂಡ ನಾವೇನೋ ಅಟ್ಯಾಚ್ ಆದ್ವಿ ಅಂತಂದ್ರೆ ಇದ್ರ ಮೇಲೇನೋ ಡೌಟ್ ಸ್ಟಾರ್ಟ್ ಆಗುತ್ತೆ ನಮಗೆ. ಅದು ಮನಸ್ಸಿನ ಒಂದು ಸ್ವಭಾವ.